ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತಿನ ರೆಸಿಪಿ ಮೈದಾ ಹಿಟ್ಟಿನ ಬರ್ಫಿ. ತುಂಬ ಸಿಂಪಲ್ ಆಗಿ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ರುಚಿಯಾದ ಮೈದಾ ಬರ್ಫಿನ ಮಾಡ್ಬೋದು. ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವರ್ಷಿಣಿ ಗೌಡ ಅವರೇ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನೆ ಅವರ ಬರ್ತ್ಡೇ ಇತ್ತು. ಸಾರಿ ಫಾರ್ ದ ಬಿಲೇಟೆಡ್ ವಿಶಸ್. ಹ್ಯಾಪಿ ಬರ್ತ್ಡೇ ಟು ಯು. ಗಾಡ್ ಬ್ಲೆಸ್ ಯು ವರ್ಷಿಣಿ ಅವರೇ. ಈ ಮೈದಾ ಬರ್ಫಿಗೆ ನಾನು ಕೇವಲ 3 ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ತಿದ್ದೀನಿ. ಇನ್ನು ಉಳಿದಿರೋಂಥ ಎಲ್ಲ ಪದಾರ್ಥಗಳೂ ಆಪ್ಷನಲ್. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು ಅಥವಾ ಸ್ಕಿಪ್ ಕೂಡ ಮಾಡಬಹುದು. ತುಂಬ ಸಿಂಪಲ್ಲಾಗಿ ಬೇಗನೆ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಈ ಮೈದಾ ಬರ್ಫಿನ ಸಾಫ್ಟಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ಗೆ ಅರ್ಧ ಕಪ್ಪಿನಷ್ಟು ತುಪ್ಪ ಹಾಕೋತಿದ್ದೀನಿ. ಪ್ಯೂರ್ ಹಸುವಿನ ತುಪ್ಪನ ತೊಗೊಂಡಿದ್ದೀನಿ. ನಂತರ 1.5 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೊಗೋತಿದ್ದೀನಿ. ತುಪ್ಪ ಸ್ವಲ್ಪ ಕರ್ಗದ ಮೇಲೇ ಹಾಕೊಳ್ಳಿ ಮೈದಾ ಹಿಟ್ಟನ್ನು. ಇವಾಗ ನೋಡಿ 1.5 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ಇದನ್ನು ಫ್ಲೇಮ್ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮೈದಾ ಹಿಟ್ಟನ್ನು ಹುರ್ಕೋಬೇಕಾಗತ್ತೆ. ಸುಮಾರು 8ರಿಂದ 10 ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕು. ತುಂಬ ಸಿಮ್ಮಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮನ್ನು ಮಾಡೋದಕ್ಕೆ ಹೋಗಬೇಡಿ, ಮೈದಾ ಹಿಟ್ಟೆಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು ಎಲ್ಲ ಸ್ವೀಟ್ಸ್ಗಳನ್ನು. ಆವಾಗ ಮಾತ್ರ ರುಚಿಯಾಗಿ ಹಾಗೆ ಟೇಸ್ಟಿಯಾಗಿ ಸಾಫ್ಟಾಗಿ ಆಗುತ್ತೆ ಯಾವುದೇ ಸ್ವೀಟ್ ಆದರೂ. ಇವಾಗ ನೋಡಿ ಸುಮಾರು 6ರಿಂದ 7 ನಿಮಿಷಗಳ ಕಾಲ ಆಗಿದೆ. ಚೆನ್ನಾಗಿ ಇದನ್ನು ಹುರ್ಕೊಂಡಿದ್ದೀನಿ. ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ಈ ಬಟ್ಲಲ್ಲಿ 1.5 ಬಟ್ಲಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀವಿ. ಸಕ್ಕರೆ ಎಷ್ಟು ತೊಗೊಂಡಿದ್ದೀನೋ ಅದರ ಅರ್ಧದಷ್ಟು ಅಂದರೆ 3/4 ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ಪಾಕ ಮಾಡ್ಕೋತಿದ್ದೀನಿ. ಈ ಪಾಕ ಮಾಡ್ಕೊಳ್ಳುವಾಗ ಬೇಕಂದರೆ ಮೀಡಿಯಮ್ ಫ್ಲೇಮಿಂದ ಹೈ ಫ್ಲೇಮಲ್ಲಿ ಇಟ್ಕೋಬಹುದು. ಆದರೆ ಹುಷಾರಾಗಿ ನೋಡ್ಕೋತಾ ಇರಬೇಕು. ಇಲ್ಲಾಂದರೆ ಪಾಕ ಗಟ್ಟಿ ಪಾಕ ಆಗಿಬಿಟ್ರೆ ಬರ್ಫಿ ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗೆ ಕೈಯಿಂದ ಮುರಿಯೋದು ಕೂಡ ಆಗೋದಿಲ್ಲ, ಅಷ್ಟು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಪಾಕ ಇದರಲ್ಲಿ ತುಂಬ ಇಂಪಾರ್ಟೆಂಟು. ಹಾಗೆ ಹುಷಾರಾಗಿ ನೋಡ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಪಾಕ. ಈ ಟೈಮಲ್ಲಿ ಪಾಕ ಚೆಕ್ ಮಾಡ್ಕೊಳ್ಳೋಣ. ಒಂದೆಳೆ ಪಾಕ ಬರಬೇಕು. ನೋಡಿ ಇಲ್ಲಿ ನಿಮಗೆ ಕಾಣಿಸುತ್ತೆ, ನೋಡಿ ತೋರಿಸ್ತಿದ್ದೀನಿ ಯಾವ ರೀತಿ ಬರ್ತಿದೆ ಅಂತ. ಈ ರೀತಿ 2 ಕೈಯಿಂದ ಅಂಟಿಸಿದ್ರೆ ಈ ರೀತಿ ಒಂದೆಳೆ ಬರಬೇಕು ಪಾಕ. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ತುಂಬ ಹೊತ್ತು ಸ್ಟವ್ ಆಫ್ ಮಾಡಿ ಹಾಗೆ ಬಿಡಬೇಡಿ, ಕ್ರಿಸ್ಟಲೈಸ್ ಆಗಿಬಿಡುತ್ತೆ. ಇಮ್ಮಿಡಿಯೇಟಾಗಿ ನಾವು ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ನಿಮ್ಗೇನಾದರೂ ಪಾಕ ಕ್ರಿಸ್ಟಲೈಸ್ ಆಗುತ್ತೆ ಅನ್ನೋ ಅನುಮಾನ ಇದ್ದರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬಹುದು. ಇವಾಗ ಮೈದಾ ಹಿಟ್ಟನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಗಂಟುಗಳನ್ನೆಲ್ಲ ಒಡ್ಕೋಬೇಕಾಗತ್ತೆ. ಸ್ಟವನ್ನು ಇವಾಗ ಆನ್ ಮಾಡ್ಕೊಳ್ಳಿ. ಒಂದು ವಿಸ್ಕರು ಅಥವಾ ಯಾವುದೇ ರೀತಿಯಾದಂತಹ ಈ ಸ್ಪ್ಯಾಚುಲಾಯಿಂದ ಈ ರೀತಿ ಮಾಡ್ಕೋಬೇಕು. ಗಂಟುಗಳನ್ನೆಲ್ಲ ಒಡ್ಕೋಬೇಕು. ಇವಾಗ ಕೂಡ ಅಷ್ಟೇ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ ಗಂಟುಗಳು ಎಷ್ಟು ಚೆನ್ನಾಗಿ ಒಡೆದಿದೆ ಅಂತ. ಈ ವಿಸ್ಕರಲ್ಲಿ ಮಾಡಿದ್ರೆ ಬೇಗ ಗಂಟುಗಳು ಒಡೆಯುತ್ತೆ. ಹಾಗಾಗಿ ನಾನು ಇದನ್ನು ಬಳಸ್ತಿದ್ದೀನಿ. ನಾವು ಯಾವುದೇ ಸ್ವೀಟ್ ಮಾಡುವಾಗೂ ಗಂಟಿರುತ್ತಲ್ವ, ಗಂಟೆಲ್ಲ ಒಡ್ಕೋಬೇಕು ಅಂದರೆ ಈ ರೀತಿ ವಿಸ್ಕರ್ ಸಹಾಯದಿಂದ ಈ ರೀತಿಯಾಗಿ ಕಲಿಸ್ಕೊತಾ ಇದ್ದರೆ ಗಂಟುಗಳು ಈಸಿಯಾಗಿ ಒಡ್ಕೊಂಡ್ಬಿಡುತ್ತೆ. ಅಥವಾ ನಾವೇನಾದರೂ ಸಿಲಿಕಾನ್ ಸ್ಪ್ಯಾಚುಲಾ ಇದ್ದರೆ ಅದರಿಂದ ಕೂಡ ನಾವು ಈ ರೀತಿ ಕಲಿಸ್ಕೋಬಹುದು. ನೋಡಿ ಇದೇ ರೀತಿ ಮಾಡ್ತಾ ಇರಬೇಕು. ಚೆನ್ನಾಗಿ ಇದು ಥಿಕ್ಕಾಗ್ತಾ ಹೋಗುತ್ತೆ. ಸುಮಾರು ಇದು ಕೂಡ ಅಷ್ಟೇ 8ರಿಂದ 10 ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ. ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪನೇ ಮಾಡ್ಕೊಳ್ಳೋದಾದರೆ ಕೇವಲ 1 ಬಟ್ಲು ಮೈದಾ ಹಿಟ್ಟಿನ ಅಳತೆಯಲ್ಲಿ ಮಾಡ್ಕೊಳ್ಳೋದಾದರೆ ತುಂಬ ಬೇಗನೆ ಆಗೋಗ್ಬಿಡುತ್ತೆ. ನೋಡಿ ಇವಾಗ ಚೆನ್ನಾಗಿ ಈ ರೀತಿಯೇ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಏನಿಲ್ಲ, ಜಸ್ಟ್ ಥಿಕ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನೋಡಿ ಇದೇ ರೀತಿಯೇ ಇದು ನೀವು ಕ್ಲಾಕ್ ವೈಸ್ ಆದರೂ ಮಾಡ್ಕೊಳ್ಳಿ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಮಾಡ್ಕೊಳ್ಳಿ. ಎರಡೂ ಮಾಡಿಬಿಟ್ಟು ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ, ಆವಾಗ ಗಟ್ಟಿಯಾಗಿಬಿಡುತ್ತೆ. ಈ ಟೈಮಲ್ಲಿ ಒಂದು 5ರಿಂದ 6 ಸ್ಪೂನ್ನಷ್ಟು ಮಿಲ್ಕ್ ಪೌಡರ್ ಹಾಕ್ಕೋತಿದ್ದೀನಿ. ಮಿಲ್ಕ್ ಪೌಡರು ಸಾಫ್ಟಾಗಿ ಬರಲಿ ಬರ್ಫಿ ಅನ್ನೋ ಕಾರಣಕ್ಕೆ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು. ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಅವೈಲೇಬಲ್ ಇಲ್ಲ ಅಂದರೆ ಅಥವಾ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡಬಹುದು. ತುಂಬ ಚೆನ್ನಾಗೇ ಬರುತ್ತೆ ಬರ್ಫಿ, ಏನು ಅಷ್ಟೇನು ಡಿಫ್ರೆನ್ಸ್ ಆಗೋದಿಲ್ಲ. ಮಿಲ್ಕ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಥಿಕ್ನೆಸ್ ಆಗಿದೆ. ಇವಾಗ ಒಂದು ರೀತಿ ಕಂಡೆನ್ಸ್ಡ್ ಮಿಲ್ಕ್ ಇರುತ್ತಲ್ವ, ಆ ರೀತಿಯಾಗಿ ಇದು ಮಿಕ್ಸ್ಚರು ರೆಡಿ ಆಯಿತು. ಹಾಗೆ ಇದನ್ನು ಕಲಿಸ್ತಾನೆ ಇರಬೇಕು. ಪೂರ್ತಿಯಾಗಿ ಈ ಮಿಕ್ಸ್ಚರೆಲ್ಲ ತಳ ಬಿಟ್ಟು ಬರಬೇಕು, ಸೈಡ್ಸ್ ಎಲ್ಲ ಬಿಟ್ಟು ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ತಾನೆ ಇರಬೇಕು. ನೋಡಿ ಇವಾಗ 3/4 ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾವು ಎಸೆನ್ಸ್ ಏನಾದರೂ ಹಾಕೋಬಹುದು ಅಥವಾ ಏಲಕ್ಕಿ ಪುಡಿ ಕೂಡ ಹಾಕ್ಬೋದು, ಯಾವುದೇ ಎಸೆನ್ಸ್ ಇಲ್ಲ ಅನ್ನೋದಾದರೆ. ಇಲ್ಲಿ ನಾನು ಸ್ವಲ್ಪ ರೋಸ್ ಎಸೆನ್ಸ್ ಹಾಕ್ತಿದ್ದೀನಿ. ನಿಮಗೆ ರೋಸ್ ಎಸೆನ್ಸ್ ಇಲ್ಲ ಅಂದರೆ ವೆನಿಲಾ ಹಾಕೋಬೋದು ಅಥವಾ ಪೈನಾಪಲ್ ಎಸೆನ್ಸ್ ಹಾಕೋಬಹುದು. ಯಾವ ಎಸೆನ್ಸ್ ಬೇಕಿದ್ರೂ ಹಾಕೋಬೋದು, ಒಳ್ಳೆ ರುಚಿ ಕೊಡುತ್ತೆ. ಇದು ಕೂಡ ಆಪ್ಷನಲ್ಲು. ಅದು ಯಾವುದು ಇಲ್ಲ ಅಂದರೆ ಏಲಕ್ಕಿ ಪುಡಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೋಡಿ ಇವಾಗ ಎಷ್ಟು ಗಟ್ಟಿ ಆಗ್ತಾ ಬಂದಿದೆ. ಇದೇ ರೀತಿಯಾಗಿ ಮತ್ತೆ ಮಿಕ್ಸ್
ಮಿಕ್ಸ್ ಮಾಡ್ತಾನೆ ಇರಬೇಕು. ಪೂರ್ತಿಯಾಗಿ ಇದು ತಳ ಬಿಟ್ಟು ಬರಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಬೇಕು. ನಾವಿದಕ್ಕೆ ನಾನ್ ಸ್ಟಿಕ್ ಪಾತ್ರೆ ತೊಗೋಬೇಕು ಅಥವಾ ಯಾವುದಾದ್ರೂ ದಪ್ಪ ತಳದ್ದು ಅಲ್ಯೂಮಿನಿಯಮ್ದು ಕಡಾಯಿ ತೊಗೋಬೇಕು. ಸ್ಟೀಲ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ವೀಟ್ಸ್ ಮಾಡೋದಕ್ಕೆ ಬಳಸೋದಕ್ಕೆ ಹೋಗಬೇಡಿ. ದಪ್ಪ ಸ್ಟೀಲ್ ಆದ್ರೂ ತಳ ಹಿಡಿದು ಬಿಡುತ್ತೆ. ಇವಾಗ ನಾನು ಇದಕ್ಕೆ ಸುಮಾರು ಅರ್ಧ ಬಟ್ಲಷ್ಟು ಟೂಟಿ ಫ್ರೂಟಿ ಹಾಕೋತಿದ್ದೀನಿ. ಇದು ಕೂಡ ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಕಲರ್ಫುಲ್ಲಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ಇದರ ಬದಲಾಗಿ ನೀವು ದ್ರಾಕ್ಷಿ ಗೋಡಂಬಿ ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಮತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇವಾಗ ಪೂರ್ತಿ ಗಟ್ಟಿಯಾಗಿ ತಳ ಬಿಟ್ಟ ಮೇಲೆ ಒಂದು ಪ್ಲೇಟನ್ನು ತುಪ್ಪ ಹಚ್ಚಿಟ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸರ್ನ ಹಾಕೋತಾ ಇದ್ದೀನಿ ಶೇಪ್ ಮಾಡೋದಕ್ಕೆ, ಬರ್ಫಿ ಶೇಪಲ್ಲಿ ಮಾಡ್ಕೊಳ್ಳೋದಕ್ಕೆ. ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ನೀವೇ ನೋಡ್ತಿರಬಹುದು. ತುಂಬ ಈಸಿಯಾಗಿ ಬೇಗನೆ ಆಗುವಂತಹ ಸ್ವೀಟು. ಪದಾರ್ಥಗಳು ಅಷ್ಟೇ ಕಮ್ಮಿ ಪದಾರ್ಥಗಳು. ನಂತರ ಒಂದು ಸ್ಪೂನಿಂದ ಈ ರೀತಿ ಸರಿಯಾಗಿ ಶೇಪ್ ಕೊಡಬೇಕು, ಇಲ್ಲಾಂದರೆ ಯಾವುದ್ಯಾವುದೋ ಶೇಪಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಒಂದು ಸ್ಪೂನಿಂದ ನಾನು ಚೆನ್ನಾಗಿ ಮಾಡ್ತಿದ್ದೀನಿ. ಆನಂತರ ನಾನು ಒಂದು ಬಟ್ಲಿಗೆ ಹಿಂದ್ಗಡೆ ತುಪ್ಪ ಹಚ್ಚಿಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಸಮವಾಗಿ ಇದನ್ನು ರೆಡಿ ಮಾಡ್ಕೋತೀನಿ. ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಒಂದು ಬಟ್ಲಿಗೆ ಹಿಂದ್ಗಡೆ ತುಪ್ಪ ಹಚ್ಚಿಟ್ಕೊಂಡ್ಬಿಟ್ಟು ಈ ರೀತಿ ಕರೆಕ್ಟಾಗಿ ಶೇಪ್ ಕೊಟ್ಕೋಬೇಕು. ತುಂಬ ಬಿಸಿ ಇರುತ್ತೆ, ಹಾಗಾಗಿ ಹುಷಾರಾಗಿ ಮಾಡಿ ಈ ಪ್ರೋಸೆಸನ್ನು. ಇದು ಬಿಸಿ ಇದ್ದಾಗಲೇ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಶೇಪ್ ಕರೆಕ್ಟಾಗಿ ಬರೋದಿಲ್ಲ. ನೋಡಿ ಈ ರೀತಿ ಸಮ ಮಾಡ್ಕೋಬೇಕು, ಮೇಲ್ಗಡೆ ಎಲ್ಲ ಫ್ಲ್ಯಾಟಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಹಾಗೆ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ನಂತರ ಇನ್ನೂ ಸ್ವಲ್ಪ ಬಿಸಿನೇ ಇರುತ್ತೆ, ಆ ಟೈಮಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು, ಅಥವಾ ಸ್ಕ್ವೇರ್ ಶೇಪಲ್ಲಿ, ಅಥವಾ ಯಾವುದಾದ್ರೂ ಕುಕ್ಕೀಸ್ ಕಟ್ಟರ್ ಇದ್ದರೆ ಆ ಶೇಪಲ್ಲಿ ಕೂಡ ನೀವು ಇದನ್ನು ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಎಷ್ಟು ಬೇಗನೆ ಬಂದುಬಿಡ್ತು ಅಂತ. ಪೀಸಸ್ಸು ತುಂಬ ಚೆನ್ನಾಗಿ ಬರುತ್ತೆ, ಮೇಲೆ ಏಳೋದಿಲ್ಲ ಏನಪ್ಪ ಅಂತ ಭಯ ಪಡೋವಂಥ ಅವಶ್ಯಕತೆಯೇ ಇಲ್ಲ. ತುಂಬ ಈಸಿಯಾಗಿ ಸಾಫ್ಟಾಗಿ ಬಂದ್ಬಿಡುತ್ತೆ ಈ ಮೈದಾ ಬರ್ಫಿ. ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದು ಮೈದಾ ಬರ್ಫಿ ಅಂತ. ಯಾವುದಾದ್ರೂ ಹಾಲಿನ ಬರ್ಫಿ ಅಂತ ಅನ್ಕೋತಾರೆ, ಅಷ್ಟು ಒಳ್ಳೆ ರುಚಿ ಕೊಡುತ್ತೆ. ನೋಡಿ ಇವಾಗ ಪೂರ್ತಿ ಬರ್ಫಿನೇ ಈ ರೀತಿ ಬಂದುಬಿಟ್ಟಿದೆ ಇದ್ದು. ಇವಾಗ ಕಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ. ನೋಡಿ ಜಸ್ಟ್ ಮಾರ್ಕ್ ಮಾಡಿಟ್ಟಿದ್ದೆ, ಎಷ್ಟು ಈಸಿಯಾಗಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೈದಾ ಬರ್ಫಿ. ಕಮ್ಮಿ ಪದಾರ್ಥಗಳು, ಹಾಗೆ ಕಮ್ಮಿ ಟೈಮಲ್ಲಿ ಮಾಡಿರುವಂಥದ್ದು. ನೋಡಿದ್ರಲ್ವಾ ಎಷ್ಟು ಈಸಿ ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹೇಗಿತ್ತು ಈ ವಿಡಿಯೋ ಅದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.